ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದಿಂದ ಯುದ್ಧ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ರಾಹಿಲನು ಯಾರು? ಉತ್ತರ, ರಾಹಿಲನು ಒಬ್ಬ ಸೇನಾ ವೈದ್ಯ. ಎರಡನೆಯ ಪ್ರಶ್ನೆ, ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು? ಉತ್ತರ, ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಬೇಕಾದ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು. ಮೂರನೇ ಪ್ರಶ್ನೆ, ಗಡಿ ಪ್ರದೇಶಗಳಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ಉತ್ತರ, ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನ್ಯದ ವೈಮಾನಿಕ ದಾಳಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ದೀಪವನ್ನುರಿಸದೆ ಕತ್ತಲಿನಲ್ಲಿರುವ ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು? ಉತ್ತರ, ರಾಹಿಲನು ಮುದುಕಿಯ ಎದುರಿಗೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾದ ಮಾತನ್ನು ನುಡಿದನು. ಐದನೇ ಪ್ರಶ್ನೆ, ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು? ಉತ್ತರ, ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಎಂದು ಗೊಣಗಿಕೊಂಡು ಮುದುಕಿಯು ಬಾಗಿಲು ತೆರೆದಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು? ಉತ್ತರ, ವಿಮಾನದ ಪೈಲಟ್ ಡಾಕ್ಟರ್ ರಾಹಿಲನಿಗೆ, ಡಾಕ್ಟರ್, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ ಎಂದು ಹೇಳಿದನು. ಎರಡನೇ ಪ್ರಶ್ನೆ, ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವುವು? ಉತ್ತರ, ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ? ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು? ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬೆಲ್ಲ ಪ್ರಶ್ನೆಗಳು ಮೂಡಿದವು. ಮೂರನೆಯ ಪ್ರಶ್ನೆ, ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು? ಉತ್ತರ, ರಾಹಿಲ ಮತ್ತು ಮುದುಕಿಯ ನಡುವೆ ಪರಸ್ಪರ ವಿಶ್ವಾಸ ಮೂಡಿದ ನಂತರ ಅವರು ತಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡರು. ತಾನು ಈ ಊರಿಗೆ ಸುಮಾರು 50 ವರ್ಷಗಳ ಹಿಂದೆ ನವವಧುವಾಗಿ ಪ್ರವೇಶಿಸಿದೆ. ಕೆಲಕಾಲ ನೆಮ್ಮದಿಯಿಂದ ಇದ್ದೆವು. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು, ಈಗಲೂ ಇದೆ. ಆದರೆ ನೆಮ್ಮದಿಯಿಂದ ಇರಲು ಈ ಜನ ಬಿಡಬೇಕಲ್ಲ ಎಂದು ಮುದುಕಿ ಹೇಳಿದಳು. ಯುದ್ಧವಂತೆ ಯುದ್ಧ ಎಂದು ತಿರಸ್ಕಾರದಿಂದ ನುಡಿದಳು. ನಾಲ್ಕನೆಯ ಪ್ರಶ್ನೆ, ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು? ಉತ್ತರ, ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ, ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ, ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆವಲ್ಲ ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ನಿರಾಶೆಯಿಂದ ಹೇಳಿದಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು? ಉತ್ತರ, ರಾಹಿಲನು ತನ್ನ ಮಗನ ಬಗ್ಗೆ ವಿಚಾರಿಸಿದಾಗ ಮುದುಕಿಯು ಅವನು ಯುದ್ಧಕ್ಕೆ ಹೋಗಿರುವುದಾಗಿ ತಿಳಿಸಿದಳು. ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗುವವರ ಮನೆ ಹಾಳಾಗ ಎಂದು ಶಪಿಸಿದಳು. ನನ್ನ ಮಗನಿನ್ನೂ ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂದಿರುಗಲಿಲ್ಲ. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿ ಸಲಹಿದೆ, ಮದುವೆಯನ್ನೂ ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂದಿರುಗಿ ಬಂದಿದ್ದರೆ ಸಾಕಾಗಿತ್ತು ಎಂದು ಮುದುಕಿ ಗದ್ಗದಿತವಾಗಿ ಹೇಳಿದಳು. ಎರಡನೆಯ ಪ್ರಶ್ನೆ, ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ, ಸೇನೆಯಲ್ಲಿ ವೈದ್ಯನಾಗಿದ್ದ ರಾಹಿಲನು ಗಾಯಗೊಂಡ ಸ್ಥಿತಿಯಲ್ಲಿ ತನ್ನ ಶತ್ರು ದೇಶದಲ್ಲಿದ್ದ ಮುದುಕಿಯ ಮನೆಗೆ ಬಂದನು. ಆ ಸಮಯದಲ್ಲಿ ಮುದುಕಿಯ ಸೊಸೆ ಹೆರಿಗೆ ನೋವಿನಿಂದ ನರಳುತ್ತಿದ್ದಳು. ಮುದುಕಿಯ ಮಗ ಯುದ್ಧಕ್ಕೆ ಹೋಗಿದ್ದನು. ಯುದ್ಧದ ಬ್ಲ್ಯಾಕ್ಔಟ್ ಕಾರಣದಿಂದಾಗಿ ಡಾಕ್ಟರ್ ಅಥವಾ ಸೂಲಗಿತ್ತಿಯನ್ನು ಕರೆತರಲಾಗದೆ ಮುದುಕಿ ಸಂಕಷ್ಟದಲ್ಲಿದ್ದಳು. ಆಗ ವೈದ್ಯನಾದ ರಾಹಿಲನು ಮುದುಕಿಯ ಸೊಸೆಯನ್ನು ಪರೀಕ್ಷಿಸಿ ಬಹಳ ಪ್ರಯತ್ನದ ನಂತರ ಮಗುವನ್ನು ಹೊರತೆಗೆದನು. ಮಗು ನಿರ್ಜೀವವಾಗಿತ್ತು, ಆದರೆ ತಾಯಿಯ ಪ್ರಾಣವಾದರೂ ಉಳಿಯಿತು.
ಗಾಯಗೊಂಡು ಮಳೆಯಲ್ಲಿ ನೆನೆದು ಬಂದ ರಾಹಿಲನಿಗೆ ಮುದುಕಿ ತನ್ನ ಮಗನ ಬಟ್ಟೆಗಳನ್ನು ಕೊಟ್ಟು ಉಪಚರಿಸಿದಳು. ಅವನ ಕಾಲಿಗೆ ಚಿಕಿತ್ಸೆ ಮಾಡಿಕೊಳ್ಳಲು ಸಹಾಯ ಮಾಡಿದಳು. ಸ್ವದೇಶಿ ಸೈನಿಕರು ಬಂದು ರಾಹಿಲನ ಬಗ್ಗೆ ವಿಚಾರಿಸಿದಾಗ ಅವನು ಶತ್ರು ಸೈನಿಕನೆಂದು ಆಕೆಗೆ ತಿಳಿಯಿತು. ಆದರೆ ರಾಹಿಲನ ಕಣ್ಣಿನ ದಯನೀಯ ನೋಟ ಆಕೆಗೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳನ್ನು ನೆನಪಿಸಿತು. ಅದಲ್ಲದೆ ರಾಹಿಲ ಆಕೆಯ ಸೊಸೆಯ ಪ್ರಾಣವನ್ನು ಕೂಡ ಉಳಿಸಿದ್ದನು. ಆ ಕಾರಣದಿಂದ ಮುದುಕಿ ರಾಹಿಲನನ್ನು ತನ್ನ ದೇಶದ ಸೈನಿಕರಿಂದ ರಕ್ಷಿಸಿದಳು. ಹೀಗೆ ರಾಹಿಲನಿಂದ ಮುದುಕಿಯ ಕುಟುಂಬಕ್ಕೂ ಮತ್ತು ಮುದುಕಿಯಿಂದ ರಾಹಿಲನಿಗೂ ಪರಸ್ಪರ ಸಹಾಯವಾಯಿತು. ಮುಂದಿನ ಪ್ರಶ್ನೆ, ಯುದ್ಧದಿಂದ ಆಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಈ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಕೇಳದೇ ಇರಬಹುದು, ಆದರೆ ಈ ಥರದ್ದು ಒಂದು ಪ್ರಬಂಧ ಬರೀಲಿಕ್ಕೆ ಬರಬಹುದು. ಆಗ ನಿಮಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಇದಕ್ಕೆ ಉತ್ತರವನ್ನು ಬರಿತಾ ಇದ್ದೀನಿ. ಉತ್ತರ: ಇತಿಹಾಸದ ಉದ್ದಕ್ಕೂ ಯುದ್ಧಗಳು ವಿನಾಶವನ್ನೇ ತಂದಿವೆ. ಸಾಮ್ರಾಜ್ಯ ವಿಸ್ತರಣೆ, ಸ್ವಾರ್ಥ, ಲೋಭ, ಸಂಪನ್ಮೂಲಗಳಿಗಾಗಿ ಪೈಪೋಟಿ, ಶಕ್ತಿಯ ಪ್ರದರ್ಶನ, ಮತಧರ್ಮಗಳ ಕುರುಡು ಅಭಿಮಾನ, ಜನಾಂಗೀಯ ಸಂಘರ್ಷ ಮುಂತಾದ ಕಾರಣಗಳಿಂದಾಗಿ ಯುದ್ಧ ಸಂಭವಿಸುತ್ತದೆ. ಉದಾಹರಣೆಗೆ, ಕೌರವರ ಸ್ವಾರ್ಥ ಮತ್ತು ಲೋಭದಿಂದಾಗಿ ಮಹಾಭಾರತ ಯುದ್ಧ ನಡೆಯಿತು. ಸಾಮ್ರಾಜ್ಯ ವಿಸ್ತರಣೆ ಮಾಡಲು ಅಲೆಕ್ಸಾಂಡರ್ ಯುದ್ಧ ಮಾಡಿದನು. ಸಂಪನ್ಮೂಲ ಮತ್ತು ಶಕ್ತಿ ಪ್ರದರ್ಶನಗಳಿಗಾಗಿ ಅಮೆರಿಕ, ಇರಾನ್ ನಡುವೆ ಯುದ್ಧ ನಡೆಯುತ್ತಿದೆ. ಯುದ್ಧಗಳು ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡುತ್ತವೆ. ಈ ಸಂಕಟಕ್ಕೆ ಗಡಿಯಿಲ್ಲ, ಧರ್ಮವಿಲ್ಲ. ಯುದ್ಧ ಕಥೆಯಲ್ಲಿ ಮುದುಕಿಯು ಯುದ್ಧಕ್ಕೆ ಹೋದ ತನ್ನ ಗಂಡನನ್ನು ಕಳೆದುಕೊಂಡಿದ್ದಳು. ಬಳಿಕ ಯುದ್ಧದಿಂದಾಗಿ ತನ್ನ ವಂಶದ ಕುಡಿಯಾದ ಮೊಮ್ಮಗುವನ್ನೂ ಕಳೆದುಕೊಂಡಳು. ಯುದ್ಧರಂಗದಿಂದ ಅವಳ ಮಗನು ಜೀವಂತವಾಗಿ ಹಿಂದಿರುಗುವನೆಂಬ ಭರವಸೆಯೂ ಆಕೆಗಿಲ್ಲ. ಹೀಗೆ ಯಾರದೋ ಸ್ವಾರ್ಥದ ಯುದ್ಧಕ್ಕೆ ಸಾವಿರಾರು ಸಾಮಾನ್ಯ ನಾಗರಿಕರ ಸಂಸಾರಗಳು ಬೀದಿ ಪಾಲಾಗುತ್ತವೆ. ಆಧುನಿಕ ಜಗತ್ತಿನ ಯುದ್ಧಗಳು ಇಡೀ ಪ್ರಪಂಚದ ಆರ್ಥಿಕತೆಯನ್ನೇ ಅಲುಗಾಡಿಸುತ್ತವೆ. ಆಧುನಿಕ ಶಸ್ತ್ರಾಸ್ತ್ರಗಳ ಬಳಕೆಯಿಂದಾಗಿ ಅಪಾರ ಪ್ರಾಣಹಾನಿಯಾಗುತ್ತದೆ. ಏತಕ್ಕೆ ಯುದ್ಧವು, ಏತಕ್ಕೆ ಮದ್ದು, ಒಂದೇ ಮನೆಯೊಳಗೆಲ್ಲರೂ ಇದ್ದು ಎನ್ನುತ್ತದೆ ಕವಿವಾಣಿ. ಈ ರೀತಿ ವಿಶ್ವಮಾನವ ಮನೋಭಾವದಿಂದ ಬದುಕಿದರೆ ಯುದ್ಧದ ಅನಾಹುತಗಳು ತಪ್ಪಿ ಪ್ರಪಂಚದಲ್ಲಿ ಶಾಂತಿ ನೆಲೆಸುತ್ತದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. ಈ ವಾಕ್ಯವನ್ನು ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ರಾಹಿಲನು ಮುದುಕಿಗೆ ಹೇಳಿದನು. ಸೇನೆಯಲ್ಲಿ ವೈದ್ಯನಾಗಿದ್ದ ರಾಹಿಲನು ಗಾಯಗೊಂಡ ಸ್ಥಿತಿಯಲ್ಲಿ ತನ್ನ ಶತ್ರು ದೇಶದ ಮುದುಕಿಯ ಒಂಟಿ ಮನೆಗೆ ಬಂದನು. ಆತನಿಗೆ ಅದು ತನ್ನ ನೆಲವೋ ಅಥವಾ ಶತ್ರುಗಳ ದೇಶವೋ ಎಂಬುದು ಸಹ ತಿಳಿಯದು. ಆದರೂ ಮಳೆಯಿಂದ ರಕ್ಷಣೆ ಪಡೆದುಕೊಂಡು ಮುರಿದ ಕಾಲಿಗೆ ಚಿಕಿತ್ಸೆ ಮಾಡಿಕೊಳ್ಳುವ ಸಲುವಾಗಿ ಮುದುಕಿಯ ಮನೆಯ ಬಾಗಿಲು ಬಡಿಯುತ್ತಾ, ದಯವಿಟ್ಟು ಬಾಗಿಲು ತೆರೆಯಿರಿ, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ ಎಂದು ಹೇಳಿದನು. ಸ್ವಾರಸ್ಯ: ತಾನು ನಿಂತಿರುವ ನೆಲ ತನ್ನ ದೇಶದ್ದೋ ಅಥವಾ ತನ್ನನ್ನು ಹಿಡಿದು ಕೊಲ್ಲುವ ಶತ್ರು ದೇಶದ್ದೋ ಎಂಬ ಅರಿವೂ ಸಹ ಇಲ್ಲದೆ ಸಹಾಯಕ್ಕಾಗಿ ರಾಹಿಲನು ಬೇಡಿಕೊಳ್ಳುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಎರಡನೆಯ ಪ್ರಶ್ನೆ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಈ ವಾಕ್ಯವನ್ನು ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಹೆರಿಗೆಯ ನೋವಿನಲ್ಲಿದ್ದ ಮುದುಕಿಯ ಸೊಸೆಯನ್ನು ಪರೀಕ್ಷಿಸುವ ಸಂದರ್ಭದಲ್ಲಿ ರಾಹಿಲನು ಮುದುಕಿಗೆ ಈ ಮಾತನ್ನು ಹೇಳಿದನು. ಸೇನೆಯಲ್ಲಿ ವೈದ್ಯನಾಗಿದ್ದ ರಾಹಿಲನು ಗಾಯಗೊಂಡ ಸ್ಥಿತಿಯಲ್ಲಿ ತನ್ನ ಶತ್ರು ದೇಶದಲ್ಲಿದ್ದ ಮುದುಕಿಯ ಮನೆಗೆ ಬಂದನು. ಆ ಸಮಯದಲ್ಲಿ ಮುದುಕಿಯ ಸೊಸೆ ಹೆರಿಗೆ ನೋವಿನಿಂದ ನರಳುತ್ತಿದ್ದಳು. ಯುದ್ಧದ ಬ್ಲ್ಯಾಕ್ಔಟ್ ಕಾರಣದಿಂದಾಗಿ ಡಾಕ್ಟರ್ ಅಥವಾ ಸೂಲಗಿತ್ತಿಯನ್ನು ಕರೆತರಲಾಗದೆ ಮುದುಕಿ ಸಂಕಷ್ಟದಲ್ಲಿದ್ದಳು. ಆಗ ರಾಹಿಲನು ಆಕೆಯನ್ನು ಪರೀಕ್ಷಿಸುವುದಾಗಿ ಹೇಳಿದನು. ನರಳುತ್ತಿದ್ದ ಮುದುಕಿಯ ಸೊಸೆಯನ್ನು ನೋಡುತ್ತಾ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದು ಮುದುಕಿಗೆ ಹೇಳಿದನು. ಸ್ವಾರಸ್ಯ: ತನ್ನ ಕಾಲು ನೋವನ್ನು ಲೆಕ್ಕಿಸದೆ ಮುದುಕಿಯ ಸೊಸೆಗೆ ಹೆರಿಗೆ ಮಾಡಿಸಲು ಸಿದ್ಧನಾಗುವ ರಾಹಿಲನ ವೃತ್ತಿಧರ್ಮವನ್ನು ಈ ವಾಕ್ಯವು ಸ್ವಾರಸ್ಯಪೂರ್ಣವಾಗಿ ಚಿತ್ರಿಸುತ್ತದೆ. ಮುಂದಿನ ಪ್ರಶ್ನೆ, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಈ ವಾಕ್ಯವನ್ನು ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಮುದುಕಿ ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡಳು. ಸೇನೆಯಲ್ಲಿ ವೈದ್ಯನಾಗಿದ್ದ ರಾಹಿಲನು ವೈರಿ ದೇಶದವನು ಎಂಬುದನ್ನು ಅರಿಯದೆ ಮುದುಕಿಯು ಆತನಿಗೆ ಆಶ್ರಯ ಕೊಟ್ಟಳು. ಸ್ವದೇಶಿ ಸೈನಿಕರು ಬಂದು ವಿಚಾರಿಸಿದಾಗ ಮುದುಕಿಗೆ ಆತ ಶತ್ರು ದೇಶದವನು ಎಂದು ತಿಳಿದು ರೋಷ ಉಕ್ಕಿತು. ಆದರೂ ಬಾಗಿಲು ತೆರೆಯಬೇಡಿ ಎಂದು ಬೇಡಿಕೊಳ್ಳುವ ಆತನ ದಯನೀಯ ನೋಟ ನೋಡಿದಾಗ ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಎಂದು
ಮುದುಕಿ ಮನಸ್ಸಿನಲ್ಲಿಯೇ ಅಂದುಕೊಂಡಳು. ಸ್ವಾರಸ್ಯ, ರಾಹಿಲನು ವೈರಿ ಸೈನಿಕ ಎಂದು ತಿಳಿದ ನಂತರವೂ ಆತನ ಮಾನವೀಯತೆಗೆ ಮೆಚ್ಚಿ ದಯನೀಯ ನೋಟಕ್ಕೆ ಕರಗಿ ಆತನಲ್ಲಿ ಯುದ್ಧಕ್ಕೆ ಹೋದ ತನ್ನ ಮಗನನ್ನು ಕಾಣುವ ಮುದುಕಿಯ ಮಾತೃವಾತ್ಸಲ್ಯವನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ. ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ. ಈ ವಾಕ್ಯವನ್ನು ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಮುದುಕಿಯು ತನ್ನ ದೇಶದ ಸೈನಿಕರಿಗೆ ಹೇಳಿದಳು. ಶತ್ರು ದೇಶದ ಸೇನಾ ವೈದ್ಯನಾದ ರಾಹಿಲನು ಮುದುಕಿಯ ಸೊಸೆಯ ಹೆರಿಗೆಗೆ ಸಹಾಯ ಮಾಡಿದ್ದನು. ಆ ಸಮಯದಲ್ಲಿ ಸ್ವದೇಶಿ ಸೈನಿಕರು ರಾಹಿಲನನ್ನು ಹುಡುಕಲು ಮುದುಕಿಯ ಮನೆಗೆ ಬಂದರು. ಮುದುಕಿ ರಾಹಿಲನ ದಯನೀಯ ನೋಟದಲ್ಲಿ ಯುದ್ಧಕ್ಕೆ ಹೋದ ತನ್ನ ಮಗನನ್ನು ಕಂಡಳು. ರಾಹಿಲನನ್ನು ರಕ್ಷಿಸುವ ಸಲುವಾಗಿ ಮುದುಕಿ ಅವನನ್ನು ಮಂಚದ ಕೆಳಗೆ ಬಚ್ಚಿಟ್ಟಳು. ಸೈನಿಕರ ಗಮನ ಬೇರೆಡೆಗೆ ಸೆಳೆಯುವ ಸಲುವಾಗಿ ತನ್ನ ಸತ್ತ ಮೊಮ್ಮಗುವನ್ನು ತೋರಿಸುತ್ತಾ, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನೂ ನೋಡಿ ಎಂದಳು. ಸ್ವಾರಸ್ಯ, ತನ್ನ ಸೊಸೆಯ ಜೀವ ಉಳಿಸಿದ ರಾಹಿಲನನ್ನು ರಕ್ಷಿಸುವ ಸಲುವಾಗಿ ಮುದುಕಿ ಚತುರತೆಯಿಂದ ಸೈನಿಕರ ಗಮನವನ್ನು ಬೇರೆಡೆಗೆ ಸೆಳೆಯುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇಲ್ಲಿ ಮುಂದೆ ಬಿಟ್ಟ ಪದ ತುಂಬುವ ಪ್ರಶ್ನೆಯನ್ನು ಕೇಳಲಾಗಿದೆ. ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ. ನಾನು ಸರಿಯಾದ ಉತ್ತರವನ್ನು ರೆಡ್ ಇಂಕಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೊಳ್ಬೋದು. ಸೊ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿಯಿತು. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.